ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆದ ವ್ಯತ್ಯಯ ಜನರನ್ನ ಕಂಗಾಲಾಗಿಸಿದೆ. ಇವತ್ತು ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ಜನ. ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಅನ್ನ ಕೊಡ್ತಲೇ ಇಲ್ಲ, ಹಣ ಕೊಟ್ಟವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ. ಕೃತಕ ಅಭಾವ ಜೊತೆಗೆ ಬ್ಲಾಕ್ನಲ್ಲಿ ಸಿಲಿಂಡರ್ಗಳ ಮಾರಾಟ, ಇದರಿಂದ ಜನಸಾಮಾನ್ಯರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಇಲ್ಲ ಈಗ ಜನವರಿ 3 ತಿಂಗಳಾಯ್ತು ನಾವು ಸಿಲಿಂಡರ್ ಸಿಲಿಂಡರ್ ನಾವೇನ್ ಹೊಟ್ಟೆ ಕೂತ್ ತಿನ್ನೋದ ಏನ್ ದುಡಿಯಾಕ ಹೋಗೋದ ಏನ್ ಮಾಡ್ಬೇಕು? ಎಲ್ಲಾ ಊರುಗಳ ಸಿಗತ್ತಾರ, ನಮಗ್ ಯಾಕೆ ಸಿಗೋಲ್ಲ ಸಿಲಿಂಡರ್? ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆದ ವ್ಯತ್ಯಯ ಜನರನ್ನ ಕಂಗಾಲಾಗಿಸಿದೆ. ಇವತ್ತು ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ಜನ. ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಅನ್ನ ಕೊಡ್ತಲೇ ಇಲ್ಲ, ಹಣ ಕೊಟ್ಟವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ. ಕೃತಕ ಅಭಾವ ಜೊತೆಗೆ ಬ್ಲಾಕ್ನಲ್ಲಿ ಸಿಲಿಂಡರ್ಗಳ ಮಾರಾಟ, ಇದರಿಂದ ಜನಸಾಮಾನ್ಯರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಇಲ್ಲ ಈಗ ಜನವರಿ 3 ತಿಂಗಳಾಯ್ತು ನಾವು ಸಿಲಿಂಡರ್ ಸಿಲಿಂಡರ್ ನಾವೇನ್ ಹೊಟ್ಟೆ ಕೂತ್ ತಿನ್ನೋದ ಏನ್ ದುಡಿಯಾಕ ಹೋಗೋದ ಏನ್ ಮಾಡ್ಬೇಕು? ಎಲ್ಲಾ ಊರುಗಳ ಸಿಗತ್ತಾರ, ನಮಗ್ ಯಾಕೆ ಸಿಗೋಲ್ಲ ಸಿಲಿಂಡರ್? ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆದ ವ್ಯತ್ಯಯ ಜನರನ್ನ ಕಂಗಾಲಾಗಿಸಿದೆ. ಇವತ್ತು ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ಜನ. ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಅನ್ನ ಕೊಡ್ತಲೇ ಇಲ್ಲ, ಹಣ ಕೊಟ್ಟವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ. ಕೃತಕ ಅಭಾವ ಜೊತೆಗೆ ಬ್ಲಾಕ್ನಲ್ಲಿ ಸಿಲಿಂಡರ್ಗಳ ಮಾರಾಟ, ಇದರಿಂದ ಜನಸಾಮಾನ್ಯರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಇಲ್ಲ ಈಗ ಜನವರಿ 3 ತಿಂಗಳಾಯ್ತು ನಾವು ಸಿಲಿಂಡರ್ ಸಿಲಿಂಡರ್ ನಾವೇನ್ ಹೊಟ್ಟೆ ಕೂತ್ ತಿನ್ನೋದ ಏನ್ ದುಡಿಯಾಕ ಹೋಗೋದ ಏನ್ ಮಾಡ್ಬೇಕು? ಎಲ್ಲಾ ಊರುಗಳ ಸಿಗತ್ತಾರ, ನಮಗ್ ಯಾಕೆ ಸಿಗೋಲ್ಲ ಸಿಲಿಂಡರ್?
ಮಾಡೋದಲ್ಲಿ ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆದ ವ್ಯತ್ಯಯ ಜನರನ್ನ ಕಂಗಾಲಾಗಿಸಿದೆ. ಇವತ್ತು ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ಜನ. ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಅನ್ನ ಕೊಡ್ತಲೇ ಇಲ್ಲ, ಹಣ ಕೊಟ್ಟವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ. ಕೃತಕ ಅಭಾವ ಜೊತೆಗೆ ಬ್ಲಾಕ್ನಲ್ಲಿ ಸಿಲಿಂಡರ್ಗಳ ಮಾರಾಟ, ಇದರಿಂದ ಜನಸಾಮಾನ್ಯರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಕೊಡ್ತಾರ ಅಂತ ಬಿಟ್ಟಿದವ್ರೆ ಇಲ್ಲ ಈಗ ಜನವರಿ 3 ತಿಂಗಳಾದ್ರೂ ನಾವು ಸಿಲಿಂಡರ್ ನಾವೇನ್ ಹೊಟ್ಟೆ ಕೂತ್ ತಿನ್ನೋದ ಏನ್ ದುಡಿಯಾಕ ಹೋಗೋದ ಏನ್ ಮಾಡ್ಬೇಕು? ಎಲ್ಲಾ ಊರುಗಳ ಸಿಗತ್ತಾರ, ನಮಗ್ ಯಾಕೆ ಸಿಗೋಲ್ಲ ಸಿಲಿಂಡರ್? ಮಾಡೋದಲ್ಲಿ ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆದ ವ್ಯತ್ಯಯ ಜನರನ್ನ ಕಂಗಾಲಾಗಿಸಿದೆ. ಇವತ್ತು ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಳಗಾವಿ ಜನ. ಬೆಳಗಾವಿಯಲ್ಲಿ ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಅನ್ನ ಕೊಡ್ತಲೇ ಇಲ್ಲ, ಹಣ ಕೊಟ್ಟವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ. ಕೃತಕ ಅಭಾವ ಜೊತೆಗೆ ಬ್ಲಾಕ್ನಲ್ಲಿ ಸಿಲಿಂಡರ್ಗಳ ಮಾರಾಟ, ಇದರಿಂದ ಜನಸಾಮಾನ್ಯರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಕೊಡ್ತಾರ ಅಂತ ಬಿಟ್ಟಿದವ್ರೆ ಇಲ್ಲ ಈಗ ಜನವರಿ 3 ತಿಂಗಳಾದ್ರೂ ನಾವು ಸಿಲಿಂಡರ್ ನಾವೇನ್ ಹೊಟ್ಟೆ ಕೂತ್ ತಿನ್ನೋದ ಏನ್ ದುಡಿಯಾಕ ಹೋಗೋದ ಏನ್ ಮಾಡ್ಬೇಕು? ಎಲ್ಲಾ ಊರುಗಳ ಸಿಗತ್ತಾರ, ನಮಗ್ ಯಾಕೆ ಸಿಗೋಲ್ಲ ಸಿಲಿಂಡರ್? ಮಾಡೋದಲ್ಲಿ ಬಿಟ್ಟಿದವ್ರೆ